ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜನಸೇವಕ ಅಭಿಷೇಕ್ ಮಾತಾಡ್ತಿರೋದು. ಎಂದಿನಂತೆ ಇಂದು ಸಹ ನಮ್ಮ ದೇವರ ಮಕ್ಕಳಿಗೆ ಅನ್ನಪ್ರಸಾದ ಕೊಡುವಂತ ಕೆಲಸಕ್ಕೆ ಹೋಗ್ತಿರ್ತೀವಿ. ಆ ಟೈಮ್ನಲ್ಲಿ ಒಬ್ರು ಯಜಮಾನ್ರು ಸಿಗ್ತಾರೆ. ಅವ್ರ ಹೆಸರು ಬೋರೇಗೌಡರು ಅಂತ. ಸುಮಾರು ಒಂದು 58ರಿಂದ 60 ವಯಸ್ಸಾಗಿರುತ್ತೆ. ಅವ್ರಿಗೆ ಫ್ಯಾಮಿಲಿ ಎಲ್ಲ ಇದ್ದು ಸಹ ನೋಡ್ಕೊಂತಿರಲ್ಲ. ಕೇಳ್ತೀವಿ ನಾವು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ. ಅವ್ರ ರಿಲೇಷನ್ ಒಬ್ರು ನಂಬರ್ ಕೊಡ್ತಾರೆ. ಆ ನಂಬರಿಗೆ ಫೋನ್ ಮಾಡ್ತೀವಿ. ಬೋರೇಗೌಡರು ಅಂತ ಸುಮಾರು ತಿಂಗಳಿಂದ ಬಸ್ ಸ್ಟಾಪಲ್ಲೇ ಇದ್ದಾರಂತೆ. ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಊಟ ತಿಂಡಿ ಏನಿಲ್ಲ, ಬಂದು ಕರ್ಕೊಂಡೋಗಿ ಅಂತ. ಅವ್ರು ಹೇಳ್ತಾರೆ, ಸುಮಾರು ದಿವಸ ನಾವೇ ನೋಡ್ಕೊಂಡೋ ಸರ್, ಇವಾಗ ನಮ್ಮ ಕೈಲಿ ಆಗಲ್ಲ, ನಮಗೂ ಸಹ ಕುಟುಂಬ ಇದೆ, ಅವರು ನೋಡ್ಕೊಬೇಕಲ್ವಾ ಅಂತ ಹೇಳ್ತಾರೆ. ಅವ್ರ ಹೆಂಡತಿ ಮಕ್ಳನ್ನ ಕೇಳಿದ್ಕೆ ಹೆಂಡತಿ ತೀರೋಗಿದ್ದಾರೆ, ಮಗ ಇದ್ದಾನೆ, ಮಗನೂ ಸರಿಯಾಗಿ ನೋಡ್ಕೊಳಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವ್ರ ಜೀವನಕ್ಕೋಸ್ಕರ ಏನಾರು ಒಂದು ದಾರಿ ಮಾಡ್ಕೊಂಡು ಕೊಡಬೇಕು ಅಂತ. ನಿಮ್ಗೆ ಈಗಾಗಲೇ ಗೊತ್ತೇ ಇದೆ, ಜನಧ್ವನಿ ನಿರಾಶ್ರಿತರ ಆಶ್ರಮ ಅಂತ. ಮಹೇಶ್ ಅಣ್ಣವ್ರ ಹತ್ರ ಫೋನ್ ಮಾಡಿ ಮಾತಾಡಿ ಅವ್ರ ಆಶ್ರಮಕ್ಕೆ ಬಿಡುವಂಥ ಕೆಲಸ ಮಾಡಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಒಂದು 4 ಅಕ್ಷರ ಓದಿಸಿರ್ತಾರೆ. ಆ ಅಕ್ಷರಕ್ಕೆ ಇವತ್ತು ಮಸಿ ಬಳಿಯುವಂಥ ಕೆಲಸ ಆಗ್ತಿದೆ. ನಮ್ಮ ಬೋರೇಗೌಡ್ರಿಗೆ ಇವತ್ತಿನ ದಿವಸ ಇರೋಕ್ಕೊಂದು ನೆಲೆ ಮಾಡ್ಕೊಂಡು ಕೊಟ್ಟ ನಮ್ಮ ಜನಧ್ವನಿ ನಿರಾಶ್ರಿತರ ಆಶ್ರಮದ ಮಹೇಶ್ ಅಣ್ಣಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಳಿಗ್ಗೆಯಿಂದನೂ ಸಹ ನಾನು ಆಗಿ ನನ್ನ ಸ್ನೇಹಿತರು ಪ್ರೇಮ್ ಕುಮಾರ್, ಸಂತೋಷ್ ಬೋರೇಗೌಡ್ರಿಗೆ ಒಂದು ನೆಲೆ ಕಾಣೋ ಹಾಗೆ ಮಾಡಿದ್ದೀವಿ. ಇದನ್ನು ತುಂಬ ಖುಷಿ ಆಗ್ತದೆ. ಪ್ರತಿಯೊಬ್ಬರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ, ನಾವು ಮಾಡೋ ವಿಡಿಯೋನ ಶೇರ್ ಮಾಡಿ. ಇದರಿಂದ ತುಂಬ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂದಿನ ದಿನಗಳ ಅನುಕೂಲ ಆಗುತ್ತೆ.